ನಮಸ್ಕಾರ ಗೆಳೆಯರಿ, ನಾನು ನಿಮ್ಮ ನೆಚ್ಚಿನ ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲ್ ನಲ್ಲಿ ಹಾರ್ದಿಕವಾದ ಸ್ವಾಗತ. ಇವತ್ತಿನ ದಿನ ನಾನು ನಿಮಗೆ ಏನ್ ಹೇಳಿಕೊಡ್ಕೊಂಡಿದ್ದೀನಪ್ಪ ಅಂತಂದ್ರೆ, ಲ್ಯಾಪ್ಟಾಪ್ ನಲ್ಲಿ ಆಗಲಿ ಡೆಸ್ಕ್ಟಾಪ್ ನಲ್ಲಿ ಆಗಲಿ ವಿಡಿಯೋನ ಯಾವ ತರನಾಗಿ ಅನ್ಇನ್ಸ್ಟಾಲ್ ಮಾಡ್ಬೇಕು ಅನ್ನೋದ್ರ ಕುರಿತಾಗಿ ನಾನು ನಿಮಗೆ ಹೇಳ್ಕೊಡ್ಕೊಂಡಿದ್ದೀನಿ. ಅದಕ್ಕಾಗಿ ನಾವು ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಸರ್ಚ್ ಬಾರ್ ನಲ್ಲಿ ಹೋಗ್ಬೇಕಾಗುತ್ತೆ. ಸರ್ಚ್ ಬಾರ್ ನಲ್ಲಿ ಹೋದ ನಂತರ ಕಂಟ್ರೋಲ್ ಪ್ಯಾನಲ್ ಅನ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ನೀವಿಲ್ಲಿ ಈ ತರನಾಗಿ ಬರ್ಲಿಲ್ಲಪ್ಪ ಅಂತಂದ್ರೆ ನೀವೇನ್ ಮಾಡಬಹುದು, ಇಲ್ಲಿ ಸರ್ಚ್ ಕೂಡ ಮಾಡಬಹುದು. CANTROL ಅಂತ ಮಾಡಿದ್ರೆ ಸಾಕು. ಇದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡ ನಂತರ ಪ್ರೋಗ್ರಾಮ್ ವಿಂಡೋನಲ್ಲಿ ಬರ್ಬೇಕಾಗುತ್ತೆ. ಪ್ರೋಗ್ರಾಮ್ ವಿಂಡೋನಲ್ಲಿ ಬಂದ ನಂತರ ನಾವೀಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಅನ್ಇನ್ಸ್ಟಾಲ್ ಪ್ರೋಗ್ರಾಮ್ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗೆ ನಿಮ್ಮಲ್ಲಿ ಎಷ್ಟು ಇನ್ಸ್ಟಾಲ್ ಆಗಿರ್ತಕ್ಕಂಥ ಲ್ಯಾಪ್ಟಾಪ್ ನಲ್ಲಿ ಇನ್ಸ್ಟಾಲ್ ಆಗಿರ್ತಕ್ಕಂಥ ಪ್ರತಿಯೊಂದು ಏನಾಗ್ಯವಪ್ಪ ಅಂತಂದ್ರೆ ಇಲ್ಲಿ ನೀವು ನೋಡ್ಬೋದು. ದೊಡ್ಡ ಮಾಡಿ ತೋರಿಸ್ತೀನಿ ನಿಮಗ. ಅಷ್ಟು ಇವು ಎಲ್ಲ ನನ್ನ ಒಂದು ಟ್ಯಾಬ್ ನಲ್ಲಿ ಓಪನ್ ಆಗಿರ್ತಕ್ಕಂಥ ಸಾಫ್ಟ್ವೇರ್ಗಳಿವು. ಇದರಲ್ಲಿ ನಾವು ಏನ್ ಮಾಡ್ತಾ ಇದೀನಪ್ಪ ಅಂತಂದ್ರೆ ಒಂದು ಆ್ಯಪ್ ಅನ್ನು ನಿಮಗೆ ಅನ್ಇನ್ಸ್ಟಾಲ್ ಮಾಡಿ ನಿಮಗೆ ತೋರಿಸ್ತೀನಿ. ಇಲ್ಲಿದೆ ನೋಡಿ, ಇದನ್ನ ವಿಪಿಎನ್ ಅನ್ನುವಂತ ಒಂದು ಇದನ್ನ ಏನ್ ಮಾಡ್ತಾ ಇದೀನಿ, ಅನ್ಇನ್ಸ್ಟಾಲ್ ಮಾಡ್ತಾ ಇದೀನಿ. ಅದಕ್ಕಾಗಿ ನಾನು ರೈಟ್ ಕ್ಲಿಕ್ ಮಾಡಿದ ನಂತರ ಈ ತರನಾಗಿ ಒಂದು ಪೇಪರ್ ಬರುತ್ತೆ. ಅದಂತರ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಇದು ಕೇಳ್ತಾ ಇದೆ ಏನಪ್ಪಾ ಅಂತಂದ್ರೆ ಈಗ ಕೂಡ ನಾವು ಇನ್ನು ಮಾಡ್ಬೋದಾ ಅಂತ, ಅನ್ಇನ್ಸ್ಟಾಲ್ ಮಾಡ್ಬೋದಾ ಅಂತೇಳಿ ನಾವು ಓಕೆ ಅಂತ ಕೊಟ್ಟಿವಿ. ಕೊಟ್ಟ ನಂತರ ಈ ತರನಾಗಿ ಬರ್ತೈತಿ. ಇದೇನಪ್ಪ ವಿಂಡೋ ಇನ್ಸ್ಟಾಲರ್ ಅಂತ ಅನ್ನೋದಕ್ಕ ಒಂದು ಮೆಸೇಜ್ ಕೊಡ್ತೈತಿ. ಅದಕ್ಕೆ ನಾವು ಅನ್ಇನ್ಸ್ಟಾಲ್ ಮಾಡ್ಲಕ್ಕ ಪರ್ಮಿಷನ್ ಕೇಳ್ತಾ ಇದೆ, ಎಸ್ ಅಥವಾ ನೋ ಅಂತೇಳಿ. ನೋ ಅಂತಂದ್ರೆ ಅನ್ಇನ್ಸ್ಟಾಲ್ ಆಗಲ್ಲ, ಎಸ್ ಅಂತಂದ್ರೆ ಅನ್ಇನ್ಸ್ಟಾಲ್ ಆಗುತ್ತದೆ. ಅನ್ಇನ್ಸ್ಟಾಲ್ ಇದನ್ನ ಪರ್ಮಿಷನ್ ಕೊಟ್ಟ ನಂತರ ಈ ತರನಾಗಿ ಒಂದು ಓಪನ್ ಆಗುತ್ತೆ. ಅದಂತರ ಕಂಟಿನ್ಯೂ ಮಾಡ್ಬೇಕಾಗುತ್ತೆ. ನಾವು ಕಂಟಿನ್ಯೂ ಮಾಡಿ ರೀಸ್ಟಾರ್ಟ್ ಮಾಡಿದ್ರೆ ಸಾಕು. ಈಗ ನೀವು ನೋಡ್ಬೋದು ಇಲ್ಲಿ ಅನ್ಇನ್ಸ್ಟಾಲ್ ಆಗಿದೆ. ಈಗ ಇದೇ ತರನಾಗಿ ನಾವು ನಿಮಗೆ ಇನ್ನೊಂದು ಅನ್ಇನ್ಸ್ಟಾಲ್ ಮಾಡಿ ತೋರಿಸ್ತೀನಿ. ನೋಡ್ಬೋದು ನೀವು, ಕ್ಯಾಪ್ ಕಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದಂತರ ರೈಟ್ ಕ್ಲಿಕ್ ಮಾಡಬೇಕು ಮೌಸ್ ದಿಂದ. ಅದಂತರ ಇಲ್ಲಿ ಏನ್ ಕೇಳ್ತಾ ಇದೆ, ಇಲ್ಲಿ ಅನ್ಇನ್ಸ್ಟಾಲ್ ಪಬ್ಲಿಕ್ ಚೇಂಜ್ ಅಂತ ಹೇಳ್ತಾ ಇದೆ. ಇಲ್ಲಿ ಪರ್ಮಿಷನ್ ಕೇಳ್ತಾ ಇದೆ, ಅನ್ಇನ್ಸ್ಟಾಲ್ ಮಾಡ್ಬೇಕಾ ಅಥವಾ ಮಾಡಬಾರ್ದ ಅಂತೇಳಿ. ಅದಕ್ಕಾಗಿ ನಾವು ಮಾಡ್ತೀನಿ ಅಂತ ಹೇಳ್ತಾ ಇದೀನಿ. ಅದಾದ ನಂತರ ಏನ್ ಕೇಳ್ತಾ ಇದೆ, ಇಲ್ಲಿ ಆರ್ ಯು ಶೋರ್ ಟು ಅನ್ಇನ್ಸ್ಟಾಲ್ ಕ್ಯಾಪ್ ಕಟ್ ಅಂತಂದ್ರ ನೀವು ಕ್ಯಾಪ್ ಕಟ್ ಅನ್ನ ಅನ್ಇನ್ಸ್ಟಾಲ್ ಮಾಡ್ಲಾಕ ಓಕೆ ಮಾಡ್ತೀರಾ ಅಥವಾ ಕ್ಯಾನ್ಸಲ್ ಮಾಡ್ತೀರಾ ಅಂತ ಕೇಳ್ತಾ ಇದೆ. ನಾವು ಓಕೆ ಮಾಡ್ತಾ ಇದೀನಿ. ಓಕೆ ಮಾಡ್ತಿದ್ದಾಗೆ ಅನ್ಇನ್ಸ್ಟಾಲ್ ಶುರು ಆಗಿದೆ. ನೀವು ನೋಡ್ಬೋದು ಅನ್ಇನ್ಸ್ಟಾಲ್ ಕಂಪ್ಲೀಟ್ ಆಗಿದೆ. 1% ಬಂದ್ ನಿಂತಿದೆ. ಓಕೆ, ಇದಾದ ನಂತರ ಏನ್ ಮಾಡ್ತಾ ಇದೀನಿ, ಇದ್ರ ಮೇಲೆ ಓಕೆ ಮಾಡಿದ್ರೆ ಸಾಕು, ಅನ್ಇನ್ಸ್ಟಾಲ್ ಆಗಿದೆ. ಇದೇ ತರನಾದ ಇಂಪಾರ್ಟೆಂಟ್ ವಿಡಿಯೋಗಳನ್ನು ನೋಡಲು ಪ್ರಕಾಶ್ ಟೆಕ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ